ಮುಳಬಾಗಿಲು ತಾಲೂಕಿನ ಗೋಪಸಂದ್ರ ಹಾಲು ಉತ್ಪಾದಕರ ಸಂಘದ ವತಿಯಿಂದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಇನ್ನು ಗೋಪಸಂದ್ರ ಹಾಲು ಉತ್ಪಾದಕರ ಸಂಘದ ಆವರಣದಲ್ಲಿ ನಡೆದ ಸಂಘದ ಅಧ್ಯಕ್ಷ ರವಿಕುಮಾರ್ ಅವರ ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ಸಂಘದ ವಾರ್ಷಿಕ ಆಯವ್ಯಯ ಲೆಕ್ಕಗಳನ್ನು ಮಂಡಿಸಿ ಸಂಘದ ಏಳಿಗೆಯ ಬಗ್ಗೆ ವಿವರಿಸಲಾಯಿತು. ನಡೆದ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ಕೋಮಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಹಾಗೂ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. ಯಾಕಂದ್ರೆ ಈ ಗೋಪಸಂದ್ರ ಅಂತಂದ್ರೆ ನಮ್ಗೆ ಹಳೆ ನೆಂಟಿರ್ತಕ್ಕಂಥ ಒಂದು ಹಳ್ಳಿ, ಹಳೆ ಸಂಪರ್ಕ ಬಾಂಧವ್ಯ ಇರ್ತಕ್ಕಂಥ ಹಳ್ಳಿ. ಯಾಕಂತಂದ್ರೆ ಅದರ ಸಲುವಾಗಿ ನಾನು ನಮ್ಮ ರವಿಯಣ್ಗೆ ಹೇಳಿದೆ, ಅಣ್ಣ ಈ ಸಲ ಬಿಟ್ಬಿಟ್ರಿ, ದಯವಿಟ್ಟು ನೆಕ್ಸ್ಟ್ ಬರ್ತೀನಿ ಅಂತೇಳಿ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ರವಿಯಣ್ಣವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ವೆಂಕಟರಾಮ್ ಅವರೇ, ನಮ್ಮ DM ಸಾಹೇಬ್ರೆ, ಇಲ್ಲಿನ ಯುವಸ್ ಎಲ್ಲರೂ ಬಂದಿದ್ದಾರೆ. ನಮ್ಮ ಅಂಗನಹಳ್ಳಿ ಅಶೋಕಣ್ಣವರು ಬಂದಿದ್ದಾರೆ, ನಮ್ಮ ಜೀನ್ಸ್ ಕೃಷ್ಣಪ್ಪ ಅವರು ಇದ್ದಾರೆ, ನಮ್ಮ ಕೃಷ್ಣಮೂರ್ತಿ ಅವರು, ನಮ್ಮ ಜಯಣ್ಣವರು, ನಮ್ಮ ಮುಖ್ಯವಾಗಿ ನಮ್ಮ ಮ್ಯಾನೇಜರ್ ಮೇಲೆ ಹೇಳ್ತಾ ಇದ್ರು, ತುಂಬ ಒಳ್ಳೆಯವರು ಈ ಭಾಗದ ಜನ. ಯಾಕಂದರೆ ನಾನು ಇವತ್ತೇ ಅವ್ರನ್ನ ನೋಡ್ತಾ ಇರೋದು, ನೋಡಿದ್ದೀನಿ. ಬಹುಶಃ ನಾನು ಬ್ಯಾಂಕ್ ಮ್ಯಾನೇಜರ್ ಅಂತ ಗೊತ್ತಿರಲಿಲ್ಲ. ಸುಮಾರು ಜನ ಹೇಳ್ತಿದ್ರು, ಒಳ್ಳೆ ಮ್ಯಾನೇಜರ್ ಬಂದಿದ್ದಾರಪ್ಪ, ನಮಗೆಲ್ಲ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ಬೊಮ್ಮಸಂದ್ರ ಪ್ರಹ್ಲಾದನ್ ಅವರೇ, ನಮ್ಮ ಯುವ ಆಗಿರ್ತಕ್ಕಂಥ ರೆಡ್ಡಿ ಅವರೇ, ನಮ್ಮ ನೂತನವಾಗಿ ಫಸ್ಟ್ ನಾನು ಡೈರಿ ಈಗ ಓಪನ್ ಮಾಡ್ತಾ ಇದ್ದೀನಿ, ಜನರಲ್ ಡೈರಿ, ನಮ್ಮ ಮಂಜಣ್ಣವನ ಅಧ್ಯಕ್ಷನ ಮಾಡಿದ್ದೀವಿ ತಿರುವನಹಳ್ಳಿಯಲ್ಲಿ. ಈ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರೇ, ಮುಂದೆ ಇರ್ತಕ್ಕಂಥ ನಮ್ಮ ಗೋಪಸಂದ್ರ ಗ್ರಾಮದ ಎಲ್ಲ ನಮ್ಮ ಹಿರಿಯರೇ, ವಿಸ್ತಾರವಾಗಿ ಎಲ್ಲನೂ ಹೇಳಿದ್ದಾರೆ ಈಗಾಗಲೇ. ಈ ಡೈರಿ ಈ ಒಂದು ದಿನ ಈ ಮಟ್ಟಕ್ಕೆ ಬರಬೇಕಾದ್ರೆ ಬಹುಶಃ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಸಹ, ಯಾಕಂತಂದ್ರೆ ತುಂಬ ಹಿಂದೆ ಬಿದ್ದು ಹೋಗಿತ್ತು ಗೋಪಸಂದ್ರ ಡೈರಿ ಅಂತ, ಈಡಪ್ಪ ದನ್ ಕತ್ಲೇದು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು ಇಲ್ಲಿ ನೋಡಿದ್ರು. ಈಗ ಮುಖ್ಯವಾಗಿ ನಮ್ಮ ಮಾಧ್ಯಮ ಮರ್ತು ಬಿಟ್ಟಿದ್ದೀನಿ, ಯಾಕಂದ್ರೆ ಅವ್ರು ಇದ್ರೇನೆ ಎಲ್ಲಾನು. ಕಾರಣ ನೆನಗುದು ಬಿದ್ದೋಗಿತ್ತು. ಈ ಒಂದು ಡೈರಿಯನ್ನ ಸ್ಥಾಪನೆ ಮಾಡಲಿಕ್ಕೋಸ್ಕರ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು ಮುಖ್ಯ ಪಾತ್ರ ಇದರಲ್ಲಿ. ಅವ್ರು ಇವತ್ತಿನ ದಿನ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರಿಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ. ಅದಕ್ಕೆ ನಾನೇ ಬೇಡ ಬಿಡೋಣ, ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತಿನ ದಿನ ಇಲ್ಲಿ ಡೈರಿಯನ್ನ ಮರುಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಬಹುಶಃ ಅದು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವ್ರಿಗೆ ಸೇರ್ತದೆ. ಇವತ್ತಿನ ದಿನ 10 ಲಕ್ಷ ರೂಪಾಯಿ, ಇವತ್ತಿನ ದಿನ 10 ಲಕ್ಷ ಲಾಭ ಬಂದಿದೆ ಅಂತಂದ್ರೆ ಬಹುಶಃ ಕಡಿಮೆ ಮಾತಲ್ಲ, 10% ಬಂದಿದೆ. ಎಲ್ಲ ಹೋಗಿ 6.5 ಲಕ್ಷ ರೂಪಾಯಿ ಉಳಿದಿದೆ. ಬಹುಶಃ ಏನು ಬ್ಯಾಂಕಲ್ಲಿ 5.5 ಲಕ್ಷ ಫಿಕ್ಸೆಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 6.5 ಲಕ್ಷ ಬಂದರೆ ನೀವೇ ತಿಳ್ಕೊಳ್ಳಿ. ಬಿಲ್ಡಿಂಗ್ ಯಾವ್ದು ಇದೆನಾ? ಮೊದಲು ಹಳೆ ಬಿಲ್ಡಿಂಗ್ ಇರಲಿಲ್ವಣ? ನನ್ನ ಕೈಲಾದಷ್ಟು ನಿಮ್ಮೆಲ್ಲರ ಒಂದು ಆಶೀರ್ವಾದ, ಈ ಭಾಗದ ಎಲ್ಲ ಅಧ್ಯಕ್ಷರ ಆಶೀರ್ವಾದನೂ ಸಹ ಜಾಸ್ತಿ ಇದೆ. ನಾನು ನಿರ್ದೇಶನ ಹಾಕ್ಬೇಕಂದ್ರೆ ನಮ್ಮ ಅಂಗನಹಳ್ಳಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲ ಇದ್ದಾರೆ, ಅವರೆಲ್ಲರ ಒಂದು ಸಹಕಾರ, ಈ ಭಾಗದಲ್ಲಿ ಎಲ್ಲರೂ ಸಹ ಅಧ್ಯಕ್ಷರುಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಗೆಲ್ಲಿಸಿದ್ದಾರೆ. ಅವ್ರಿಗೆ ನಾನು ಸದಾ ಚಿರುಣಿಯಾಗಿರ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಾ, ಈಗಾಗಲೇ ರೈತರ ಕಷ್ಟ ಏನು ಅಂತಂದ್ರೆ, ಸಾಮಾನ್ಯವಾಗಿ ಏನಯ್ಯ ನಿನ್ ಮೈಕು, ರೈತರ ಕಷ್ಟ ಏನು ಅಂತ ಈಗಾಗಲೇ ಗೊತ್ತಾಗೋಗಿದೆ. ಈ ನಮ್ಮ ರಾಜಕಾರಣಿಗಳು ಹೇಳ್ತಾರೆ, ರೈತರು ಬೆನ್ನೆಲುಬು, ಈ ರಾಜ್ಯಕ್ಕೆ ರೈತರೇ ಮುಖ್ಯ. ಆ ಬಿಡದಿಯಲ್ಲಿ ಹೋಗಿ ನೋಡ್ರಿ,
ನಿಯಮ ಸೇವೆ ಸುಡೆ ನಿಯಮ ಗೊತ್ತಾಗತ್ತೆ ರೈತರ ಕಷ್ಟ ಏನು ಅಂತ. ನಮ್ಮ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು, ನಮ್ಮ ಅಣ್ಣನ ಸಮಾನರಾದಂತಹ ಶ್ಯಾಮೇಗೌಡ್ರೆ ಹಾಗೂ ನಮ್ಮ ವ್ಯವಸ್ಥಾಪಕರು ಕಾಶಿಪುರ ಷಣ್ಮುಗಂ ಸರ್ ಅವರೇ ಹಾಗೂ ಇಲ್ಲಿ ಸೇರಿಕಂತ ಎಲ್ಲ ನಮ್ಮ ನಿರ್ದೇಶಕರು, ಮುಖಂಡರು ಎಲ್ರಿಗೂ ಹೊಂದಿಸ್ತಾ, ಅದೇ ರೀತಿ ನಮ್ಮ ಊರಲ್ಲಿ ಯಾರ್ಯಾರು ನಮ್ಗೆ ಹಾಲು ಸರಬರಾಜು ಮಾಡ್ತಾ ಇದ್ದಾರೋ, ಬರೀ ನಾವು ಬಂದಾಗ 500 ಲೀಟರ್ ಇದ್ದಿದ್ದ ಹಾಲನ್ನ ಇವತ್ತು 1000 ಲೀಟರ್ಗೆ ಹಚ್ಚಿದ್ದಾರೆ ಅಂದ್ರೆ ರೈತರು ನಮ್ಮನ್ನ ನೋಡಿ ನಾವೇನಾದ್ರೂ ಮಾಡ್ತೀವಿ, ಇವ್ರು ನಮಗ್ ಕೊಡ್ತಾರೆ ಅಂತ ನಮ್ಮ ಮೇಲೆ ನಂಬಿಕೆ ಇಕ್ಕಿ ಹಾಲು ಹಾಕಿದ್ದಕ್ಕೆ ಇವತ್ತು ನಾವು ಇಷ್ಟು ಮಾತ್ರ ಇಂಪ್ರೂವ್ಮೆಂಟ್ ಆಗಿದ್ವಿ. 12,000ದಿಂದ 6.5 ಲಕ್ಷಕ್ಕೆ ಹೋಗಿರೋದು ನಾವು. 12,000 ಇತ್ತು, ನಾವು ಬರೋ ಡಿ ಕಾದು ಹಾಲ್ ಬಿಲ್ ಮಾಡ್ತಾ ಇದ್ವಿ. ಇವತ್ತು ನಮ್ಗೆ ಆ ಪರಿಸ್ಥಿತಿ ಇಲ್ಲ. ಡಿ ಬರ್ಲಿಲ್ಲ ಅಂದ್ರೆ ಕೂಡ ನಾವು 1ನೇ ತಾರೀಕು 14ನೇ ತಾರೀಕು ಹಾಲ್ ಬಿಲ್ ಮಾಡ್ತಾ ಇದೀವಿ. ನಾವು ಜಿಡ್ಡಿನಾಂಶ ಏನಿದೆ ಅದ್ರ ಪ್ರಕಾರ ರೇಟ್ ಕೊಡ್ತಾ ಇದೀವಿ, ಫ್ಯಾಟ್ ಪ್ರಕಾರ. ಅದೇ ತರ ನಮ್ಮ ಲಾಯರ್ ಸಾಹೇಬ್ರು ಕೇಳಿದ್ರು ಬಿಲ್ಡಿಂಗ್, ಅದನ್ನ ನಾವು 1 ವರ್ಷದಿಂದ ಮಾತಾಡಿದ್ವಿ. 1,62,700 ರೂಪಾಯಿ ಆಡಿಟ್ ಅಲ್ಲಿ ಇದೆ, ಅವ್ರು ಕೊಡ್ಬೇಕು ಅಂತ. ಅವ್ರ ಊರಲ್ಲಿ ಎಲ್ಲಾನು ಮುಖಂಡರು ಸೇರಿ 3 ಲಕ್ಷ ರೂಪಾಯಿ ಅವ್ರು ಕೊಡ್ಬೇಕು ಅಂತ ಹೇಳಿದ್ರು. ಆ 3 ಲಕ್ಷಕ್ಕೂ ನಾವು ಒಪ್ಕೊಂಡ್ವಿ. ಯಾವುದೋ ಒಂದು ನಮ್ಗೆ ಒಂದು ಡೈರಿದ ಒಂದು ಜಾಗ ಇತ್ತು, ಅದನ್ನ ಇಬ್ರು ಒಂದು 55,000 ಕೊಡ್ತೀವಿ ಅಂತ ಹೇಳಿದ್ರು. ಅದೊಂದು ಲಕ್ಷ ಇನ್ನ ಡೈರಿಯಿಂದ 50,000 ಹಾಕಿ 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರಿಗೆ ಏನ್ ಹೇಳೋದು, ನಮ್ಮ ಕಮಿಟಿ ಬಂದ ಮೇಲೆ ನಾನೇ ರೆಡಿ ಮಾಡ್ಬೇಕು, ನನ್ನ ಹೆಸರೇ ಹಾಕೊಬೇಕು, ನಾನು ಬಿಡಲ್ಲ. ಹಸುಗಳು ಕುರಿಗಳು ಕಟಾಕೊಂತವ್ರೆ 10 ವರ್ಷದಿಂದ 8 ವರ್ಷ ಆಯ್ತು ಕಟಾಕೊಂತ ಇದ್ದಾರೆ. ಆದ್ರಿಂದ ಈಗ ನಾವ್ ಏನೇನ್ ಪ್ರಯತ್ನ ಮಾಡ್ಬೇಕು ಎಲ್ಲ ಮಾಡಿದೀವಿ. ಮುಂದೆ ಅದ್ರದ್ದು ಏನ್ ಕ್ರಮ ಇದೆ ಅದನ್ನ ತಗೊಂತೀವಿ. ಈಗ ನಮ್ಮ ನಿರ್ದೇಶಕರು ಹೇಳಿದ್ದಾರೆ, ಹಾಗೆ ನಮ್ಮ ಲಾಯರ್ ಸಾಹೇಬರು ಹೇಳಿದಂಗೆ ನಾವು ಅದನ್ನ ಕ್ರಮ ಕೊಳ್ತೀವಿ. ಆಗದ ಪಕ್ಷದಲ್ಲಿ ನಾವು 2028 GBMಗೆ ಈ ಊರಲ್ಲಿ ಬಿಲ್ಡಿಂಗ್ ಇರ್ತದೆ, ನಾವು ಮಾತು ಕೊಡ್ತಾ ಇದ್ದೀನಿ ನಮ್ಗೆ. ಯಾಕಂದ್ರೆ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ, ಏನ್ ಬೇಕೋ ಮಾಡಕ್ಕೆ ರೆಡಿ ಇದ್ದಾರೆ ನಮ್ಗೆ.